ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಮಾಘ ಮಾಸದ ರವಿವಾರದ ಈ ಮುಸ್ಸಂಜೆಯಲ್ಲಿ ದಿವ್ಯವಾದಂತಹ ನವಗ್ರಹ ಸ್ತೋತ್ರಾಣಿ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ನವಗ್ರಹ ಸ್ತೋತ್ರಾಣಿ ಸೂರ್ಯ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಚಂದ್ರ ಶಶಿ ಹಿಮಕರೋ ರಾಜ ದ್ವಿಜರಾಜೋ ನಿಶಾಕರಃ ಆತ್ರೇಯ ಇಂದುಶ್ರೀತಾಂಶು ಆತ್ರೇಯ ಇಂದು ಶ್ರೀತಾಂಶು ರೋಷಧೇಶ ಕಲಾನಿಧಿ ಅಂಗಾರಕ ಅಂಗಾರಕ ಶಕ್ತಿಧರೋ ಲೋಹಿತಾಂಗೋ ಧರಸುತಃ ಕುಮಾರೋ ಮಂಗಳೋ ಭೌಮೋ ಮಹಾಕಾಯೋ ಧನಪ್ರದಃ ಬುಧ ಬುಧೋ ಬುದ್ಧಿಮತಾಂ ಶ್ರೇಷ್ಠಃ ಬುದ್ಧಿದಾತಾ ಧನಪ್ರದಃ ಪ್ರಿಯಂಗುಕಲಿಕಾ ಶ್ಯಾಮಃ ಕಂಜನೇತ್ರೋ ಮನೋಹರಃ ಗುರುಃ ಗುರುಃ ಬೃಹಸ್ಪತಿರ್ಜೀವಃ ಸುರಾಚಾರ್ಯೋ ವಿದಾಂವರಃ ವಾಗೀಶೋಧಿಷಣೋ ದೀರ್ಘಃ ಶ್ಮಶ್ರುಃ ಪೀತಾಂಬರೋ ಯುವ ಶುಕ್ರಃ ಶುಕ್ರಃ ಕಾವ್ಯಃ ಶುಕ್ರರೇತಾಃ ಶುಕ್ಲಾಂಬರಧರಃ ಸುಧೀಃ ಹಿಮಾಭಃ ಕುಂದಧವಲಃ ಶುಭ್ರಾಂಶುಃ ಶುಕ್ಲಭೂಷಣಃ ಶನಿದೇವಃ ನರಾ ನರೇಂದ್ರಾಃ ಪಶವೋ ಮೃಗೇಂದ್ರಾಃ ವನ್ಯಾಶ್ಚ ಯೇ ಕೀಟಪತಂಗಭೃङ्गाः ಪೀಡ್ಯन्ते ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀ ರವಿನಂದನಾಯ ರಾಹುಃ ರಾಹುರ್ದಾನವಮಂತ್ರೀ ಚ ಸಿಂಹಿಕಾ ಚಿತ್ತನಂದನಃ ಅರ್ಧಕಾಯಃ ಸದಾ ಕ್ರೋಧೀ
चन्द्रादित्यविमर्दनः केतुः केतुः कालः कलयिता धूम्रकेतुर्विवर्णकः लोककेतुर्महाकेतुः सर्वकेतुर्भगप्रदः इति नवग्रहस्तोत्राणि सम्पूर्णम् नवग्रह ಸ್ತೋತ್ರಾಣಿ ಸಂಪೂರ್ಣಾನಿ. ಉತ್ತಮ. ಒಂದು ಭಜನೆಯನ್ನು ಮಾಡೋಣ. ಪುರಂದರ ದಾಸರ ಕೀರ್ತನೆ ಶ್ರೀರಾಮ ನಾಮವ ನುಡಿ ನುಡಿ. ನಾವು ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀರಾಮ ನಾಮವ ನುಡಿ ನುಡಿ ಗುರುಗಳ ಚರಣವ ಹಿಡಿ ಹಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ ಕರೆ ಕರೆ ಭವ ಪಾಶ ಕಡಿ ಕಡಿ ಬಂದ ದುರಿತವನೆಲ್ಲ ಹೊಡಿ ಹೊಡಿ ಶ್ರೀರಾಮ ನಾಮವ ನುಡಿ ನುಡಿ ಸಜ್ಜನ ಸಂಗವ ಮಾಡೋ ಮಾಡೋ ದುರ್ಜನ ಸಂಗವ ಬಿಡೋ ಬಿಡೋ ಅರ್ಜುನನ ಸಾರಥಿಯ ನೋಡೋ ನೋಡೋ ಹರಿ ಭಜನೆಲಿ ಮನ ಇಡೋ ಇಡೋ ಶ್ರೀರಾಮ ನಾಮವ ನುಡಿ ನುಡಿ ಕರೆ ರಾಜವರದನ ಸಾರೋ ಸಾರೋ ಶ್ರಮ ಪರಿಹರಿಸಿಂದು ಹೊರೋ ಹೊರೋ ವರದ ಭೀಮೇಶನ ದೂರದಿರೋ ನಮ್ಮ ಪುರಂದರ ವಿಠಲನ ಸೇರೋ ಸೇರೋ ಶ್ರೀರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀರಾಮ ನಾಮವ ನುಡಿ ನುಡಿ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ
अयोध्यापति श्री रामचंद्र महाराज की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಕೆಲವು ಶ್ಲೋಕಗಳ ಪಾರಾಯಣ. 13ನೇ ಅಧ್ಯಾಯ. ಶ್ಲೋಕದ ಸಂಖ್ಯೆಯನ್ನು ಹೇಳ್ತೇವೆ. 13ನೇ ಅಧ್ಯಾಯದ 14ನೆಯ ಶ್ಲೋಕದಿಂದ ಸರ್ವೇಂದ್ರಿಯ ಗುಣಾಭಾಸಂ, ಅಲ್ಲಿಂದ ಜ್ಯೋತಿಷಾಮಪಿ ತಜ್ಜ್ಯೋತಿ ಅಲ್ಲಿಯವರೆಗೆ. 14ರಿಂದ 17 ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ಪೂರಸ್ಥಂ ಚಾಂತಿಕೆ ಚ ತತ್ ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತದ್ ಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ 17ನೇ ಶ್ಲೋಕದ ಹಿಂದಿ ಹಾಗೂ ಇಂಗ್ಲಿಷ್ ಅನುವಾದವನ್ನು ಮತ್ತೊಮ್ಮೆ ನೋಡುವ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ज्ञानगम्यम हृदय सर्वस्य विष्ठितम. वे समस्त प्रकाशमान वस्तुओं के प्रकाश स्रोत हैं. वे भौतिक अंधकार से परे हैं और अगोचर हैं. वे ज्ञान है, ज्ञेय है और ज्ञान के लक्ष्य हैं. वे सबके हृदय में स्थित हैं. He is the source of light in all luminous objects. He is beyond the darkness of matter and he is unmanifested. He is knowledge. He is the object of knowledge and he is the goal of knowledge. He is situated in everyone's heart. ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ನೆನೆ ದಿವಸ ನೋಡಿದ್ದೇವೆ. ಮತ್ತೊಮ್ಮೆ ಮೆಲುಕು ಹಾಕೋಣ. ಜ್ಞೇಯ ವಸ್ತುವಾದ ಪರಬ್ರಹ್ಮನು, ಜ್ಯೋತಿಗಳಿಗೂ ಜ್ಯೋತಿಯಾದ ಪ್ರದೀಪನು, ಅವನೇ ಸೂರ್ಯ ಚಂದ್ರ ನಕ್ಷತ್ರಾದಿ ಸಮಸ್ತ ಜ್ಯೋತಿಗಳನ್ನು ಬೆಳಗಿಸುವವನು. ಅವನೇ ಎಲ್ಲ ಜೀವಿಗಳ ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಜ್ಞಾನವನ್ನು ಚೈತನ್ಯವನ್ನು ನೀಡುವವನು. ಅವನೇ ಅರಿಯಲು ಯೋಗ್ಯನಾದವನು. ಅವನೇ ಇದೇ ಅಧ್ಯಾಯದಲ್ಲಿ ಹೇಳಿದಂತಹ
ಮತ್ತು ಜ್ಞಾನ ಸಾಧನಗಳ ಆಚರಣೆಯ ಮೂಲಕ ಪ್ರಾಪ್ತವಾಗಬಲ್ಲವನು, ಸುಜ್ಞಾನದಿಂದ ಅರಿಯಬಹುದಾದವನು, ಅಜ್ಞಾನದಿಂದ ತಿಳಿಯಲಾರದವನು, ಎಲ್ಲೆಲ್ಲೂ ಇರುವವನು ಹಾಗೂ ಎಲ್ಲರ ಹೃದಯಗಳಲ್ಲಿ ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ ರೂಪದಿಂದ ನೆಲೆಸಿರುವವನು ಎಂದು ಹೇಳಲಾಯಿತು ಅಲ್ವೇ. ಈಗ ಆಚಾರ್ಯ ಶಂಕರರ ಮುಂದಿನ ಶ್ಲೋಕದ ಟಿಪ್ಪಣಿಯನ್ನು ನೋಡೋಣ. ಯಥಾ ಉಕ್ತ ಅರ್ಥ ಉಪಸಂಹಾರಾರ್ಥೋಯಂ ಶ್ಲೋಕ ಆರಭ್ಯತೆ. ಮುಂದಿನ ಶ್ಲೋಕದ ಪೀಠಿಕೆ ಏನು? ಇದುವರೆಗೆ ಹೇಳಿರುವ ವಿಷಯವನ್ನು ಉಪಸಂಹಾರ ಮಾಡುವುದಕ್ಕಾಗಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇದು ವಿಚಾರವಾಗಿತ್ತು. ಇದರ ಉಪಸಂಹಾರ ಮಾಡುವುದಕ್ಕಾಗಿ ಈಗ ಈ 18ನೆಯ ಶ್ಲೋಕವನ್ನು ಆರಂಭಿಸಲಾಗಿದೆ. ಆ ಶ್ಲೋಕವನ್ನು 2 ಬಾರಿ ಪಾರಾಯಣ ಮಾಡೋಣ. ಶ್ಲೋಕವನ್ನು ಕೂಡ ಪರದೆ ಮೇಲೆ ಹಂಚಿಕೊಡ್ತೇವೆ. ಇಲ್ಲಿ ಒಂದು ಸಂಖ್ಯೆ ಮಾತ್ರ ಹೆಚ್ಚಾಗಿದೆ ಅಷ್ಟೇ, ಅಡ್ಡಿಯಿಲ್ಲ. ಈಗ ಈ 18ನೆಯ ಶ್ಲೋಕದ ಪಾರಾಯಣ 2 ಬಾರಿ ಒಟ್ಟಿಗೆ ಮಾಡೋಣ. ಶ್ಲೋಕವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ, ನೋಡಿಕೊಂಡು ತಾವು ಕೂಡ ನಮ್ಮೊಡನೆ 2 ಬಾರಿ ಪಾರಾಯಣವನ್ನು ಮಾಡಬಹುದು. ಶ್ರೀ ಭಗವಾನುವಾಚ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಮತ್ತೊಮ್ಮೆ ಹೇಳುವ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಪದಚ್ಛೇದವನ್ನು ನೋಡಿಕೊಳ್ಳಿ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚ ಉಕ್ತಂ ಸಮಾಸತಃ ಮದ್ಭಕ್ತಃ ಏತತ್ ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ. ಅನ್ವಯಾರ್ಥವನ್ನು ನೋಡಿಕೊಳ್ಳಿ. ಇತಿ ಕ್ಷೇತ್ರಂ ಈ ಪ್ರಕಾರವಾಗಿ ಕ್ಷೇತ್ರ. ಕ್ಷೇತ್ರ ಅಂದ್ರೆ ಯಾವುದು? ಇದೇ ಅಧ್ಯಾಯದ 5 ಮತ್ತು 6ನೆಯ ಶ್ಲೋಕಗಳಲ್ಲಿ ವಿಕಾರ ಸಹಿತ ಕ್ಷೇತ್ರದ ಸ್ವರೂಪವನ್ನು ಹೇಳಲಾಗಿತ್ತು. ಇತಿ ಕ್ಷೇತ್ರಂ ಈ ಪ್ರಕಾರವಾಗಿ ಕ್ಷೇತ್ರ ತಥಾ ಜ್ಞಾನಂ. ಜ್ಞಾನವು ಯಾವುದು? ಇದೇ ಅಧ್ಯಾಯದ 7ರಿಂದ 11ನೆಯ ಶ್ಲೋಕದವರೆಗೆ ಜ್ಞಾನ ಅರ್ಥಾತ್ ಜ್ಞಾನದ ಸಾಧನೆಯನ್ನು ಹೇಳಲಾಗಿತ್ತು. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಚ ಜ್ಞೇಯಂ. ಜ್ಞೇಯಂ ಅಂದ್ರೆ ಅರ್ಥ ಏನು? ತಿಳಿಯಲು ಯೋಗ್ಯವಾದ ಪರಮಾತ್ಮನ ಸ್ವರೂಪ. ಎಲ್ಲಿ ಹೇಳಲಾಗಿತ್ತು ಇದನ್ನ? ಇದೇ ಅಧ್ಯಾಯದ 12ರಿಂದ 17ನೆಯ ಶ್ಲೋಕದವರೆಗೆ ಜ್ಞೇಯದ ಸ್ವರೂಪವನ್ನು ಹೇಳಲಾಗಿತ್ತು. ಹೀಗೆ ಇತಿ ಕ್ಷೇತ್ರಂ ಜ್ಞಾನಂ ಚ ಜ್ಞೇಯಂ ಸಮಾಸತಃ ಸಂಕ್ಷೇಪವಾಗಿ ಉಕ್ತಂ ಹೇಳಲಾಯಿತು. ಮದ್ಭಕ್ತಃ ಏತದ್ವಿಜ್ಞಾಯ ನನ್ನ ಭಕ್ತನು ಇದನ್ನು ತತ್ವಶಃ ಅರಿತು ಮದ್ಭಾವಾಯ ಉಪಪದ್ಯತೆ ನನ್ನ ಸ್ವರೂಪವನ್ನು ಪಡೆಯುವನು. ತಾತ್ಪರ್ಯ ನೋಡಿಕೊಳ್ಳಿ. ಈ ಪ್ರಕಾರ ಕ್ಷೇತ್ರ ಜ್ಞಾನ ಮತ್ತು ತಿಳಿಯಲು ಯೋಗ್ಯವಾದ ಪರಮಾತ್ಮನ ಸ್ವರೂಪವನ್ನು ಸಂಕ್ಷೇಪವಾಗಿ ಹೇಳಲಾಯಿತು. ನನ್ನ ಭಕ್ತನು ಇದನ್ನು ತತ್ವಶಃ ತಿಳಿದು ನನ್ನ ಸ್ವರೂಪವನ್ನೇ ಹೊಂದುವನು. ಇಲ್ಲಿಯವರೆಗೆ ಚರ್ಚೆ ಮಾಡಿದಂತಹ ಕ್ಷೇತ್ರ, ಆ ಕ್ಷೇತ್ರದ ಸಾಧನಗಳು, ಕ್ಷೇತ್ರಜ್ಞ, ಕ್ಷೇತ್ರಜ್ಞನ ಸ್ವರೂಪ, ಇವೆಲ್ಲ ವಿಚಾರಗಳ ಉಪಸಂಹಾರ ಈ 18ನೆಯ ಶ್ಲೋಕದಲ್ಲಿ ನೋಡಿ. ಹಿಂದಿ ಮತ್ತು ಆಂಗ್ಲ ಭಾಷೆಯ ಅನುವಾದ. इस प्रकार मैंने कर्म क्षेत्र शरीर
ज्ञान तथा ज्ञेय का संक्षेप में वर्णन किया है। इसे केवल मेरे भक्त ही पूरी तरह समझ सकते हैं और इस तरह मेरे स्वभाव को प्राप्त होते हैं। Thus, the field of activities, the body, knowledge, and the knowable have been summarily described by me. Only my devotees can understand this thoroughly and thus attain to my nature. ಎಷ್ಟು ಸೊಗಸಾಗಿದೆ ನೋಡಿ. ಈ ಒಂದು ಉಪಸಂಹಾರದ ಶ್ಲೋಕ, ಈ 18ನೆಯ ಶ್ಲೋಕ, ಇದರ ಶಾಂಕರ ಭಾಷ್ಯವನ್ನು ಈಗ ನೋಡೋಣ. इति एवं क्षेत्रं महाभूता भूतादि धृत्यन्तं तथा ज्ञानम् अमानित्वादि तत्वज्ञानार्थ दर्शन पर्यन्तं ज्ञेयञ्च ज्ञेयं यत्तत् इत्यादि तमसः परमुच्यते इत्येवमन्तम् उक्तं समासतः संक्षेपतः। एतावान् हि सर्वो वेदार्थः गीतार्थश्च उपसंहृत्य उक्तः। अस्मिन् सम्यक् दर्शने कः अधिक्रियते इति उच्यते। मद्भक्तः मयि ईश्वरे सर्वज्ञे परमगुरौ वासुदेवे समर्पित सर्वात्मभावः यत् पश्यति शृणोति स्पृशति वा सर्वमेव भगवान् वासुदेवः इति एवं ग्रहाविष्टबुद्धिः मद्भक्तः सः एतत् यथोक्तं सम्यक् दर्शनं विज्ञाय मद्भावाय मम भावः मद्भावः परमात्मभावः तस्मै मद्भावाय उपपद्यते ಮೋಕ್ಷಂ ಗಚ್ಚತಿ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಅರಿತುಕೊಳ್ಳುವರೋ ಅದರ ಫಲಸ್ವರೂಪ ಏನು, ಅದರ ಪರಿಣಾಮ ಏನು ನೋಡಿ ಈ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕೊಡಲಾಗಿದೆ. ಆಚಾರ್ಯ ಶಂಕರರ ಭಾಷ್ಯಾರ್ಥವನ್ನು ಈಗ ನೋಡೋಣ. ಹೀಗೆ ಈ ರೀತಿಯಲ್ಲಿ ಮಹಾಭೂತಗಳಿಂದ ಮೊದಲಾಗಿ ಧೃತಿಯವರೆಗಿನ ಕ್ಷೇತ್ರವನ್ನು, ಧೃತಿಯವರೆಗೂ ಅಲ್ಲಿಯವರೆಗೂ ಕ್ಷೇತ್ರದ ಸಾಧನಗಳು ಹೇಳಲಾಗಿತ್ತು. ಆದ್ರಿಂದ ಮಹಾಭೂತಗಳಿಂದ ಮೊದಲಾಗಿ ಧೃತಿಯವರೆಗಿನ ಕ್ಷೇತ್ರವನ್ನು ಹಾಗೂ ಅಮಾನಿತ್ವವು ಮೊದಲಾಗಿ ತತ್ವಜ್ಞಾನಾರ್ಥ ದರ್ಶನದವರೆಗೆ ಜ್ಞಾನವನ್ನು, ಯಾವುದು ಜ್ಞೇಯವೋ ಅದನ್ನು ಎಂದು ಮೊದಲಾಗಿ ತಮಸ್ಸಿನ ಆಚೆ ಇರುವುದೆನಿಸುವುದು ಎಂಬವರೆಗೆ ಜ್ಞೇಯವನ್ನು ಸಮಾಸವಾಗಿ, ಅಂದ್ರೇನು, ಸಂಕ್ಷೇಪವಾಗಿ, ಸಮಾಸತಃ ಅಂದ್ರೆ ಸಂಕ್ಷೇಪವಾಗಿ ಹೇಳಿದ್ದಾಯಿತು. ಸಕಲ ವೇದಾರ್ಥವೂ ಗೀತಾರ್ಥವೂ ಇಷ್ಟೇ ಎಂದು ಒಟ್ಟುಗೂಡಿಸಿ ಹೇಳಿದ್ದಾಯಿತು. ಈ ಸಮ್ಯಕ್ ದರ್ಶನಕ್ಕೆ ಯಾವನು ಅಧಿಕಾರಿಯಾಗಿರುವನು ಎಂದರೆ ಭಗವಂತನು ಹೇಳುತ್ತಾನೆ, ಮದ್ಭಕ್ತನು. ಈಶ್ವರನಾದ ಸರ್ವಜ್ಞನು ಪರಮಗುರುವೂ ಆದ ವಾಸುದೇವನೆಂಬ ನನ್ನಲ್ಲಿ ಸರ್ವಾತ್ಮಭಾವವನ್ನು, ತನ್ನ ಸರ್ವಾತ್ಮಭಾವವನ್ನು ಸಮರ್ಪಿಸಿದವನಾಗಿ ಯಾವುದನ್ನು ಕಾಣುತ್ತಾನೋ, ಕೇಳುತ್ತಾನೋ ಅಥವಾ ಮುಟ್ಟುತ್ತಾನೋ ಅದೆಲ್ಲವೂ ಭಗವಂತನಾದ ವಾಸುದೇವನೇ ಎಂಬಿ ಬಗೆಯ ಅರಿವು ತುಂಬಿರುವ ಬುದ್ಧಿಯುಳ್ಳವನು ಮದ್ಭಕ್ತನು. ಅವನು ಇದನ್ನು ಎಂದರೆ ಈ ಹಿಂದೆ ಹೇಳಿರುವ ಸಮ್ಯಕ್ ದರ್ಶನವನ್ನು ಅರಿತುಕೊಂಡು ಮದ್ಭಾವವನ್ನು ಹೊಂದುವುದಕ್ಕೆ, ಇಲ್ಲಿ ಮದ್ಭಾವವು ಎಂದರೆ ನನ್ನ ಭಾವವು ಪರಮಾತ್ಮ ಭಾವವು, ಅಂಥ ಮದ್ಭಾವಕ್ಕೆ ತಕ್ಕವನಾಗುತ್ತಾನೆ, ಮೋಕ್ಷವನ್ನು ಹೊಂದುತ್ತಾನೆ. ಅರಿತುಕೊಂಡ ಮೇಲೆ ಎಂದು ಇರುವುದರಿಂದ ಮದ್ಭಾವ ಎಂದರೆ ನನ್ನಲ್ಲಿ ಭಕ್ತಿ ಎಂದು ಅರ್ಥ ಮಾಡುವುದಕ್ಕಾಗುವುದಿಲ್ಲ. ಆದ್ದರಿಂದ ತನ್ನ ಸ್ವರೂಪವಾದ ಮೋಕ್ಷವನ್ನು ಎಂದು ಇಲ್ಲಿ ಆಚಾರ್ಯ ಶಂಕರರು ಅರ್ಥಪಡಿಸಿದ್ದಾರೆ. ಈಗ ನೋಡಿ, ಇಲ್ಲಿಯವರೆಗೆ ಏನು ವಿಚಾರ ಮಾಡಿದ್ವು ನಾವು, ಅದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿದೆ.
ಇದು ಉಪಸಂಹಾರದ ಶ್ಲೋಕ. ಹೇ ಅರ್ಜುನ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞೇಯವನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಇದನ್ನು ತತ್ವದಿಂದ ತಿಳಿದು ಆಚರಣೆಗೆ ತಂದಾಗ ತಿಳಿಯಬೇಕಾದದ್ದೇನೂ ಉಳಿಯುವುದಿಲ್ಲ. ನನ್ನ ಭಕ್ತರು ಹಾಗೂ ನಿರ್ಗುಣೋಪಾಸಕರು ಇವುಗಳನ್ನು ತತ್ವದಿಂದ ಅರಿತು 20 ಜ್ಞಾನ ಸಾಧನಗಳ ಅನುಷ್ಠಾನದ ಮೂಲಕ ಜ್ಞೇಯ ಸ್ವರೂಪಿಯಾದ ಭಗವದ್ಭಾವವನ್ನು, ಪರಮಾತ್ಮನನ್ನು ಪಡೆಯುವರು. ವಿಚಾರ ಮಾಡಿ, ಎಂತಹ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು ಈ ಆಧ್ಯಾತ್ಮಿಕ ಪಥದಲ್ಲಿ. ಆಧ್ಯಾತ್ಮಿಕ ಪಥ ಅಂತಂದ್ರೆ ಯಾವತ್ತೂ ಕೂಡ ಪ್ರಗತಿಯ ಪಥ. ಸ್ಪಿರಿಚುವಲ್ ಪಾತ್ ಈಸ್ ಆಲ್ವೇಸ್ ಅ ಪ್ರೋಗ್ರೆಸಿವ್ ಪಾತ್, ಪ್ರೊವೈಡೆಡ್ ದಿ ಸಾಧಕ adheres to its disciplines. ಯಾರು ಈ ಶಿಸ್ತುಗಳಿಗೆ ಒಳಪಟ್ಟವನಾಗಿರ್ತಾನೆ ಅವನಿಗೆ ಮಾತ್ರ ಇದು ದಕ್ಕುವುದು. ಇಲ್ಲದಿದ್ದರೆ ಸಾಧ್ಯ ಆಗುವುದಿಲ್ಲ ನೋಡಿ. ಆದ್ರಿಂದ ಮೋಕ್ಷದ ಪಥದಲ್ಲಿ ಸದಾ ಪ್ರಗತಿಯನ್ನು ಅವನು ಕಾಣುವನು. ಕೊನೆಗೆ ಮೋಕ್ಷವನ್ನು ಪಡೆಯುವನು. ಆ ಪರಮಾತ್ಮ ಭಾವವನ್ನು, ಅಂದರೆ ಪರಮಾತ್ಮ ಸ್ವರೂಪವನ್ನೇ ತಾನು ಪಡೆಯುವನು. ಇದು ಪ್ರತಿಯೊಬ್ಬ ಮಾನವನ ಅದೃಷ್ಟ, ಪ್ರತಿಯೊಬ್ಬ ಮಾನವನ ಭಾಗ್ಯ, ಅವಕಾಶ. ಇದನ್ನು ಯಾರೂ ತಪ್ಪಿಸಿಕೊಳ್ಳಬಾರದು. ಅದರಲ್ಲೂ ಯಾರು ಆಧ್ಯಾತ್ಮಿಕ ಪಥವನ್ನೇ ನಂಬಿ ನಡೀತಾ ಇರ್ತಾರೋ ಅವರು ಮಾತ್ರ ಅನ್ಯ ಮಾರ್ಗವನ್ನು ಅವಲಂಬಿಸಬಾರದು. ಇದರಲ್ಲೇ ತತ್ಪರರಾಗಿದ್ದಾಗ, ಹೆಚ್ಚಿನ ಸಹನೆ ಇದ್ದು, ಹೆಚ್ಚಿನ ಒಂದು ತಾಳ್ಮೆ ಇದ್ದು, ಆ ಭಗವಂತನಲ್ಲಿ ಸಂಪೂರ್ಣ ಶರಣಾಗಿ ಮುನ್ನಡೆದಾಗ ಅವರ ಯಶಸ್ಸು ಖಂಡಿತ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ರಿಂದ ಭಗವಂತನಲ್ಲಿ ಶರಣಾಗಿ ನಾವು ಈ ಒಂದು ಸ್ವರೂಪವನ್ನು, ಭಗವತ್ ಸ್ವರೂಪವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು. ಈಗ ಮುಂದಿನ ವಿಚಾರ ಸ್ವಲ್ಪ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಯಾವ ವಿಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ ನೋಡುವ. 19ನೆಯ ಶ್ಲೋಕದಲ್ಲಿ ಆಚಾರ್ಯ ಶಂಕರರ ಪೀಠಿಕೆಯನ್ನು ನೋಡೋಣ. ತತ್ರ ಸಪ್ತಮೆ ಈಶ್ವರಸ್ಯ ದ್ವೇ ಪ್ರಕೃತಿ ಉಪನ್ಯಸ್ತೆ ಪರಾಪರೆ ಕ್ಷೇತ್ರ ಕ್ಷೇತ್ರಜ್ಞ ಲಕ್ಷಣೆ ಏತದ್ಯೋನೀನಿ ಭೂತಾನಿ. 7ನೇ ಅಧ್ಯಾಯಕ್ಕೆ ಹೋಗ್ಬೇಕು ನೀವು ಈ ಶ್ಲೋಕವನ್ನು ನೋಡ್ಬೇಕಾದ್ರೆ. ಏತದ್ಯೋನೀನಿ ಭೂತಾನಿ 7ನೇ ಅಧ್ಯಾಯದ 6ನೆಯ ಶ್ಲೋಕ. ಇತಿ ಚ ಉಕ್ತಂ ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿದ್ವಯಯೋ ನಿತ್ಯಂ ಕಥಂ ಭೂತಾನಾಂ ಇತ್ಯಯಂ ಅರ್ಥಃ ಅಧುನಾ ಉಚ್ಯತೆ. ನೋಡಿ, ಮುಂದಿನ ಇಲ್ಲಿವರೆಗೆ ವಿಚಾರ ಏನಾಗಿತ್ತು ಅದು ಸಂಪನ್ನಗೊಂಡಿತು. ಈಗ ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಪೀಠಿಕೆಯಾಗಿ ಆಚಾರ್ಯ ಶಂಕರ್ ಹೇಳ್ತಾ ಇದ್ದಾರೆ. ಹಿಂದೆ 7ನೇ ಅಧ್ಯಾಯದಲ್ಲಿ, ಸಪ್ತಮೋಧ್ಯಾಯ ಜ್ಞಾನ ವಿಜ್ಞಾನ ಯೋಗ, ಈ ಅಧ್ಯಾಯದಲ್ಲಿ ಈಶ್ವರನಿಗೆ ಕ್ಷೇತ್ರ ಕ್ಷೇತ್ರಜ್ಞ ಎಂಬ ಪರ ಮತ್ತು ಅಪರ ರೂಪವಾದ ಪ್ರಕೃತಿಗಳೆರಡನ್ನೂ ಹೇಳಲಾಗಿತ್ತು. ಎಲ್ಲಾ ಭೂತಗಳು ಇವುಗಳಿಂದ ಉಂಟಾಗುವು. ಏತದ್ಯೋನೀನಿ ಭೂತಾನಿ ಎಂದೂ ಕೂಡ ಹೇಳಿದ್ದಾಗಿದೆ. ಕ್ಷೇತ್ರ ಕ್ಷೇತ್ರಜ್ಞ ಎಂಬ 2 ಪ್ರಕೃತಿಗಳಿಂದ ಪ್ರಾಣಿಗಳು ಉಂಟಾಗುವೆಂಬುದು ಹೇಗೆ ಎಂಬಿ ವಿಷಯವನ್ನು ಈಗ ಹೇಳಲಾಗುತ್ತದೆ. ನೋಡಿ, ಈ ಒಂದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ಈ 2 ಪ್ರಕೃತಿ ಏನಿದೆ, ಇವುಗಳಿಂದ ಪ್ರಾಣಿಗಳು ಹೇಗೆ ಉಂಟಾಗುತ್ತವೆ, ಹೇಗೆ ಉತ್ಪನ್ನಗೊಳ್ಳುತ್ತವೆ, ಹೇಗೆ ಹುಟ್ಟುಕೊಳ್ಳುತ್ತವೆ, ಇದರ ಬಗ್ಗೆ ಸವಿವರವಾದಂತಹ ವಿಚಾರಗಳು ಇಲ್ಲಿವೆ. ನೋಡೋಣ. 19ನೆಯ ಶ್ಲೋಕ ಪಾರಾಯಣ 2 ಬಾರಿ ಒಟ್ಟಿಗೆ. ಶ್ಲೋಕ ಪರದೆ ಮೇಲಿದೆ, ನೋಡಿಕೊಳ್ಳಿ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ
विकारांश्च गुणांश्चैव विद्धि प्रकृतिसम्भवान् प्रकृतिं पुरुषं चैव विध्यनादि उभावपि विकारांश्च गुणांश्चैव विद्धि प्रकृतिसम्भवान् ಪದಚ್ಛೇದ ನೋಡಿಕೊಳ್ಳಿ. ಪ್ರಕೃತಿಂ ಪುರುಷಂ ಚ ಏವ ವಿದ್ಧಿ ಅನಾದಿ ಉಭೌ ಅಪಿ ವಿಕಾರಾನ್ ಚ ಗುಣಾನ್ ಚ ಏವ ವಿದ್ಧಿ ಪ್ರಕೃತಿ ಸಂಭವಾನ್. ಅನ್ವಯಾರ್ಥ ನೋಡಿಕೊಳ್ಳಿ. ಹೇ ಅರ್ಜುನ, ಪ್ರಕೃತಿ ಪುರುಷ ಇವುಗಳ ಅನಾದಿತ್ವ ಮತ್ತು ಪ್ರಕೃತಿಯಿಂದ ವಿಕಾರ ಮತ್ತು ಗುಣಗಳ ಉತ್ಪತ್ತಿಯಾಗುತ್ತದೆ. ಈ ವಿಷಯವಾಗಿ ಈ ಶ್ಲೋಕ ಇದೆ. ಪ್ರಕೃತಿಂಚ ಪುರುಷಂ ಉಭೌ ಏವ ಅನಾದಿ ವಿಧಿ. ಪ್ರಕೃತಿಯನ್ನು ಮತ್ತು ಪುರುಷನನ್ನು ಇವೆರಡನ್ನೂ ಅನಾದಿ ಎಂದು ನೀನು ತಿಳಿ. ಚ ಮತ್ತು ವಿಕಾರಾನ್ ರಾಗದ್ವೇಷಾದಿ ವಿಕಾರಗಳನ್ನು, ಚ ಗುಣಾನ್ ಹಾಗೂ ತ್ರಿಗುಣಾತ್ಮಕವಾದ ಸಂಪೂರ್ಣ ಪದಾರ್ಥಗಳನ್ನು. ತ್ರಿಗುಣಾತ್ಮಕ ಅಂದ್ರೆ ಅರ್ಥ ಏನು? ಸತ್ವ ರಜಸ್ ತಮಸ್. ತ್ರಿಗುಣಾತ್ಮಕವಾದ ಸಂಪೂರ್ಣ ಪದಾರ್ಥಗಳನ್ನು ಅಪಿ ಸಂಪೂರ್ಣ ಪದಾರ್ಥಗಳನ್ನೂ ಸಹ ಪ್ರಕೃತಿ ಸಂಭವಾನ್ ಏವ ವಿಧಿ ಪ್ರಕೃತಿಯಿಂದಲೇ ಉತ್ಪನ್ನವಾದುದೆಂದು ನೀನು ತಿಳಿ. ತಾತ್ಪರ್ಯ ನೋಡಿಕೊಳ್ಳಿ. ಪ್ರಕೃತಿ ಮತ್ತು ಪುರುಷ ಇವೆರಡೂ ಅನಾದಿಯಾಗಿವೆ ಎಂದು ನೀನು ತಿಳಿ. ರಾಗದ್ವೇಷಾದಿ ವಿಕಾರಗಳನ್ನು ಹಾಗೂ ತ್ರಿಗುಣಾತ್ಮಕ ಎಲ್ಲ ಪದಾರ್ಥಗಳು ಪ್ರಕೃತಿಯಿಂದಲೇ ಉತ್ಪನ್ನವಾದುವು ಎಂದು ತಿಳಿ. ಕ್ಷೇತ್ರಜ್ಞನ ವಿಚಾರವಾಯಿತು. ಈಗ ಪ್ರಕೃತಿ ಪುರುಷ ಹಿಂದಿ ಹಾಗೂ ಆಂಗ್ಲ ಭಾಷೆಯ ಅನುವಾದವನ್ನು ನೋಡೋಣ. प्रकृति तथा जीवों को अनादि समझना चाहिए. उनके विकार तथा गुण प्रकृति जन्य हैं. Material nature and the living entities should be understood to be beginningless. Their transformations and the modes of matter are products of Prakriti, material nature. ಸೊಗಸಾಗಿದೆ ನೋಡಿ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಈ ವಿಚಾರಗಳನ್ನು ಮಾಡಿದ ನಂತರ ಈಗ ಪ್ರಕೃತಿ ಮತ್ತು ಪುರುಷ ಈ ಪ್ರಾಣಿಗಳ ಉತ್ಪನ್ನಕ್ಕೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಶ್ಲೋಕದಲ್ಲಿ ಪುರುಷನ ಬಗ್ಗೆ ಹೇಳೇ ಇಲ್ಲ. ಇನ್ನುವೆ ಕೇವಲ ಪ್ರಕೃತಿ ಬಗ್ಗೆನೇ ಹೇಳಿರೋದು ಮತ್ತು ಎಲ್ಲವೂ ಕೂಡ ಪ್ರಕೃತಿಯಿಂದಲೇ ನಡೆಯುತ್ತಿರುವುದು ಎಂದು ತಿಳಿಸಲಾಗಿದೆ. ನೋಡುವ ಆಚಾರ್ಯ ಶಂಕರರ ಭಾಷ್ಯ 19ನೇ ಶ್ಲೋಕಕ್ಕೆ. ಪ್ರಕೃತಿಂ ಪುರುಷಂ ಚೈವ ಈಶ್ವರಸ್ಯ ಪ್ರಕೃತಿ ತೌ ಪ್ರಕೃತಿ ಪುರುಷೌ ಉಭಾವಪಿ ಅನಾದಿ ವಿಧಿ ನ ವಿದ್ಯತೆ ಆದಿ ಯಯೋಃ ತೌ ಅನಾದಿ ನಿತ್ಯೇಶ್ವರತ್ವಾತ್ ಈಶ್ವರಸ್ಯ ತತ್ ಪ್ರಕೃತ್ಯೋರಪಿ ಯುಕ್ತಂ ನಿತ್ಯತ್ವೇನ ಭವಿತುಂ ಪ್ರಕೃತಿದ್ವಯವತ್ವಮೇವ ಹಿ ಈಶ್ವರಸ್ಯ ಈಶ್ವರತ್ವಂ. ಯಾಭ್ಯಾಂ ಪ್ರಕೃತಿಭ್ಯಾಂ ಈಶ್ವರಃ ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಹೇತುಃ ತೇ ದ್ವೇ ಅನಾದಿ ಸತ್ಯೌ ಸಂಸಾರಸ್ಯ ಕಾರಣಂ. ನೋಡಿ, ಈ ಒಂದು ಪ್ರಕೃತಿಯಿಂದಲೇ ಎಲ್ಲವೂ ಕೂಡ ಆರಂಭವಾಗಿರುವಂಥದ್ದು. ಈ ಎಲ್ಲ ಸಂಸಾರವೂ ಕೂಡ ಪ್ರಕೃತಿಯೇ. ನೋಡಿ ಭಾಷ್ಯಾರ್ಥ. ಪ್ರಕೃತಿಯನ್ನು ಪುರುಷನನ್ನು ಈಶ್ವರನ ಪ್ರಕೃತಿಗಳಾಗಿರುವರಲ್ಲ ಅವರನ್ನು, ಆ ಪ್ರಕೃತಿ ಪುರುಷರಿಬ್ಬರನ್ನು ಅನಾದಿಗಳೆಂದು ತಿಳಿ. ಆದಿಯು ಯಾವುದಕ್ಕೆ ಇಲ್ಲವೋ ಅವು ಅನಾದಿಗಳು. ಈಶ್ವರನು ಯಾವಾಗಲೂ ಈಶ್ವರನಾಗಿರುವುದರಿಂದ ಆತನ ಪ್ರಕೃತಿಗಳು
ನಿತ್ಯವಾಗಿರಬೇಕೆಂಬುದು ಯುಕ್ತ. ಈ ಎರಡು ಪ್ರಕೃತಿಗಳಿಂದ ಕೂಡಿರುವುದೇ ಅಲ್ಲವೇ ಈಶ್ವರನ ಈಶ್ವರತ್ವವೆಂಬುದು. ಈ ಎರಡು ಪ್ರಕೃತಿಗಳಿಂದ ಈಶ್ವರನು ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯ ಇವಕ್ಕೆ ಕಾರಣನಾಗಿರುವನು. ಇವೆರಡೂ ಅನಾದಿಯಾಗಿದ್ದುಕೊಂಡು ಸಂಸಾರಕ್ಕೆ ಕಾರಣವಾಗಿರುತ್ತವೆ. ಪರಮಾತ್ಮನಲ್ಲಿ ಸ್ವತಃ ಈಶ್ವರತ್ವವಿಲ್ಲ. ಪ್ರಕೃತಿಗಳೆಂಬ ಉಪಾಧಿ ಮೂಲಕವಾಗಿಯೇ ಅವನು ಈಶ್ವರನೆನಿಸಿಕೊಂಡಿರುತ್ತಾನೆ ಎಂದಭಿಪ್ರಾಯ. ಪ್ರಕೃತಿಗಳ ಮೂಲಕವೇ ಪರಮಾತ್ಮನಿಗೆ ಜಗತ್ಕಾರಣತ್ವವನ್ನು ಹೇಳಬೇಕು. ವಿಚಾರ ಮಾಡಿ. ಸರಳವಾದಂತಹ ಅರ್ಥ ಇಷ್ಟೇ. ಸಂಪೂರ್ಣ ಜಗತ್ತು ಪ್ರಕೃತಿಮಯ. ಪುರುಷ ಕೇವಲ ಸಾನ್ನಿಧ್ಯ ಮಾತ್ರ. ಆತ ಏನು ಕೂಡ ಮಾಡುವುದಿಲ್ಲ. ಕೇವಲ ತಟಸ್ಥವಾಗಿ ಜ್ಯೋತಿ ಸ್ವರೂಪನಾಗಿ ಬೆಳಕಾಗಿ ಸಮಾನ ಮನಸ್ಕನಾಗಿ ಇರ್ತಾನಾತ. ಯಾವುದೇ ರೀತಿಯಲ್ಲೂ ಕೂಡ ತಾರತಮ್ಯವಿಲ್ಲ. ಪುರುಷ ಡಸಂಟ್ express his biasness towards any party, towards any source. ಪುರುಷ ಯಾವುದೇ ವ್ಯತ್ಯಾಸ ಮಾಡುವುದಿಲ್ಲ. ಕೇವಲ ಸಾನ್ನಿಧ್ಯ ಮಾತ್ರ. ತಾನೇನನ್ನೂ ಕೂಡ ಮಾಡುವುದಿಲ್ಲ. ಎಲ್ಲವೂ ನಡೆಯುವುದು ಪ್ರಕೃತಿಯ ವಶದಿಂದ, ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ. ಸತ್ವಗುಣ, ರಜೋಗುಣ, ತಮೋಗುಣ. ಹಾಗಾದ್ರೆ ಪುರುಷ ಯಾರು? ಪುರುಷ ಗುಣಾತೀತ. ಅವನಲ್ಲಿ ಯಾವ ಗುಣಗಳೂ ಇಲ್ಲ. ಆತ ಗುಣಾತೀತ. ಪ್ರಕೃತಿ ಎಲ್ಲ ರೀತಿಯಾದ ಭಾವಗಳನ್ನು, ಭಾವನೆಗಳನ್ನು, ಗುಣಗಳನ್ನು ಇಟ್ಟುಕೊಂಡಿರುವುದು. ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಒಂದು ಉದಾಹರಣೆ ನೋಡು. ಅತ್ಯಂತ ಸರಳವಾದಂತಹ ಉದಾಹರಣೆ. ಒಂದು ವೇದಿಕೆಯ ಮೇಲೆ, ರಂಗಮಂಚದ ಮೇಲೆ ಅನೇಕರು ನಟರು, ನಟಿಯರು ಅಭಿನಯವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ನಟರು, ನಟನೆಯಲ್ಲಿ ನಿಪುಣರು. ಆಯಾಯ ಪಾತ್ರವನ್ನು ಧರಿಸಿ ಆ ಕಥೆಗೆ ತಕ್ಕಂತೆ ವೇಷವನ್ನು ಕೂಡ ಧರಿಸಿಕೊಂಡು ಆ ರಂಗಮಂಚದ ಮೇಲೆ ಅಭಿನಯವನ್ನು ಮಾಡ್ತಾ ಇದ್ದಾರೆ. ಪ್ರಕೃತಿ ಅಂದ ಮೇಲೆ ಎಲ್ಲಾ ರೀತಿಯಾದಂತಹ ಗುಣಗಳು ಇರತಕ್ಕದ್ದೇ. ಆದ್ರಿಂದ ಆ ರಂಗಮಂಚದ ಮೇಲೆ ಒಬ್ಬ ಖಳನಾಯಕನಿರ್ತಾನೆ, ಒಬ್ಬ ನಾಯಕನಿರ್ತಾನೆ, ನಾಯಕಿ ಇರ್ತಾಳೆ, ಅನೇಕ ಸಹ ನಟರೂ ಕೂಡ ಇರ್ತಾರೆ. ಆ ಕಥೆಗೆ ಪುಷ್ಟಿಯನ್ನು ಕೊಡಲು, ಹೌದಲ್ಲ, ಪೋಷಕ ಪಾತ್ರವನ್ನು ಧರಿಸಿರುವವರು ಅವರು ಕೂಡ ಅವರದೇ ಆದಂತಹ ಪೋಷಾಕನ್ನು, ವೇಷವನ್ನು ಧರಿಸಿರ್ತಾರೆ, ನಾಟಕ ಆಡ್ತಾ ಇರ್ತಾರೆ. ಈ ಎಲ್ಲ ಏನ್ ನೀವು ನೋಡ್ತಾ ಇದ್ದೀರಿ ರಂಗಮಂಚದ ಮೇಲೆ, ಅದು ಪ್ರಕೃತಿ. ಹಾಗಾದ್ರೆ ಪುರುಷ ಯಾರು? ಆ ರಂಗಮಂಚದ ಮೇಲೆ ಎಲ್ಲರೂ ಯಾತಕ್ಕೆ ಕಾಣ್ತಾ ಇದ್ದಾರೆ ನಿಮಗೆ ಅಂತಂದ್ರೆ, ಅವರ ಮೇಲೆ ಬೆಳಕು, ಫ್ಲಡ್ ಲೈಟ್ಸ್, ಎಲ್ಲ ರೀತಿಯಾದಂತಹ ದೀಪಗಳನ್ನು ಅವರ ಮೇಲೆ ತೋರಿಸಲಾಗಿದೆ. ಆದ್ದರಿಂದ ಅವರು ಆ ರಂಗಮಂಚದ ಮೇಲೆ ಯಾವ ಅಭಿನಯವನ್ನು ಮಾಡ್ತಾ ಇದ್ದಾರೆ ಅದು ನಮಗೆ ಗೋಚರವಾಗ್ತಾ ಇದೆ. ಪುರುಷ ಯಾರು? ಆ ಬೆಳಕು, ಆ ಜ್ಯೋತಿ, ಯಾವುದು ಎಲ್ಲವನ್ನು ತೋರಿಸ್ತಾ ಇದೆ. ಆದ್ರೆ ಆ ಬೆಳಕು ಏನು ಮಾಡ್ತಾ ಇಲ್ಲ. ಆ ರಂಗಮಂಚದ ಮೇಲೆ ಬಿಟ್ಟಂತಹ ಆ ಫ್ಲಡ್ ಲೈಟ್, ಆ ಒಂದು ದೇದೀಪ್ಯಮಾನವಾಗಿ ಬೆಳಗುವಂತಹ ಆ ಜ್ಯೋತಿ ಏನಾದ್ರೂ ನಟನೆ ಮಾಡ್ತಾ ಇದೆಯೇನು? ಏನಾದ್ರೂ ಹಾಡ್ತಾ ಇದೆಯೇನು? ಅಳ್ತಾ ಇದೆಯೇನು? ನಗ್ತಾ ಇದೆಯೇನು? ಏನು? ಕೇವಲ ಆ ಪ್ರಕೃತಿ ನಡೆಸುವಂತಹ ಎಲ್ಲ ಚಟುವಟಿಕೆಗಳನ್ನು ಬೆಳಗಿಸ್ತಾ ಇದೆ ಅಷ್ಟೇ ಅದು. ಯಾಕೆಂದ್ರೆ ಪುರುಷ ಇಲ್ಲದೆ ಹೋದ್ರೆ, ಲೈಟ್ ಇಲ್ಲದೆ ಹೋದ್ರೆ, ದೀಪ ಇಲ್ಲದೆ ಹೋದ್ರೆ ರಂಗಮಂಚ ಸಂಪೂರ್ಣ ಕಗ್ಗತ್ತಲು, ಏನು ಕಾಣೋದಿಲ್ಲ ನಮಗೆ, ಹೌದಲ್ಲ? ಈಗ ಕೆಲವೊಮ್ಮೆ ಹಿಂದಿನ ಕಾಲದಲ್ಲಿ, ಈಗೆಲ್ಲ ಹಾಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ಈ ಟೆಂಟ್ಗಳಲ್ಲಿ ಸಿನಿಮಾ ಅಂತ ಇರ್ತಾ ಇತ್ತು. ಟೆಂಟ್ಗಳಲ್ಲಿ
ಕೇವಲ ಒಂದು ಡೇರೆ ತರ ಮಾಡ್ಬಿಡ್ತಾ ಇದ್ರು. ಮಾಡಿ ಅದರಲ್ಲಿ ಆ ನೆಲಕ್ಕೆ 1 ರೂಪಾಯಿ, ಚೇರಿಗೆ 5 ರೂಪಾಯಿ, ಏನೋ ಅಂದಾಜು, ನನಗೂ ನೆನಪಿಲ್ಲ. ಆ ರೀತಿಯಲ್ಲಿ ಆ ಶುಲ್ಕವನ್ನು ಕೊಟ್ಟು ಟೆಂಟ್ ಅಲ್ಲಿ ಸಿನಿಮಾಗಳು. ಕೆಲವೊಮ್ಮೆ ಮಧ್ಯದಲ್ಲಿ ಏನಾಗ್ತಾ ಇತ್ತು, ಪವರ್ ಆಫ್ ಹೋಗ್ತಾ ಇತ್ತು. ಅವಾಗೆಲ್ಲ ಜನರೇಟರ್ ಅಂತಹ ವ್ಯವಸ್ಥೆ ಇರಲಿಲ್ಲ. ಪವರ್ ಆಫ್ ಹೋಗ್ತಾ ಇತ್ತು. ಅವರು ಪವರ್ ಬರೋ ತನಕ ಕಾಯ್ಬೇಕಾಗಿತ್ತು. ಕತ್ತಲೆ, ಸಿನಿಮಾ ನೋಡ್ತಾ ಇಲ್ಲ ಇವರು. ಎಲ್ಲ ಕೇಕೆ ಹಾಕಿ ಕುಣಿಯೋದಕ್ಕೆ ಶುರು ಮಾಡ್ತಾ ಇದ್ರು. ಏಯ್ ಬೇಗ ಆ ವಿದ್ಯುತ್ತನ್ನ ತರಿಸು, ಹೇಗಾರು ವ್ಯವಸ್ಥೆ ಮಾಡು ಅಂತ ಕೇಕೆ ಹಾಕ್ತಾ ಇದ್ರು. ಪುನಃ ಬೆಳಕು ಬಂದ ಕೂಡಲೇ ಪುನಃ ಎಲ್ಲರೂ ತಟಸ್ಥ ಮೌನ. ಪುನಃ ಸಿನಿಮಾ ನೋಡ್ಲಿಕ್ಕೆ ಶುರು ಮಾಡ್ತಾ ಇದ್ರು. ವಿಚಾರ ಮಾಡಿ, ಸಿನಿಮಾ ಪರದೆ ಮೇಲೆ ಏನ್ ನೋಡ್ತಾ ಇದ್ದೀರಿ ನೀವು, ಅದು ಪ್ರಕೃತಿ. ಆದ್ರೆ ಆ ರೀಲ್ಗಳ ಹಿಂದೆ ಇರುವಂತಹ ಬೆಳಕು ಇದೆ. ಆ ಪ್ರೊಜೆಕ್ಟರ್ ಹಿಂದೆ ಒಂದು ಬಲ್ಬ್ ಬಿಟ್ಟಿರ್ತಾರೆ. ಅದರಿಂದ ಅದು ಆ ಫಿಲ್ಮ್ ಮೇಲೆ ಬೆಳಕು ಬಿದ್ದು, ಆ ಬೆಳಕೆ ನೀವು ಪರದೆ ಮೇಲೆ ನೋಡ್ತಾ ಇರ್ತೀರಿ. ಆ ಬೆಳಕೆ ಪುರುಷ. ಏನೇನ್ ನಡೀತಾ ಇದೆ ಅದೆಲ್ಲ ಪ್ರಕೃತಿ. ನೋಡಿ, ಆದ್ರಿಂದ ಪುರುಷ ಏನು ಮಾಡೋದಿಲ್ಲ, ಕೇವಲ ಸನ್ನಿಧಿ ಮಾತ್ರ, ತನ್ನ ಉಪಸ್ಥಿತಿ ಮಾತ್ರ. ಯಾಕೆಂದ್ರೆ ಪುರುಷ ಇರಲೇಬೇಕು, ಇಲ್ಲದ್ರೆ ಪ್ರಕೃತಿ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೌದಲ್ಲ? ಈಗ ಇನ್ ಸ್ವಲ್ಪ ಹತ್ತಿರಕ್ಕೆ ಬರೋಣ. ನಮ್ಮ ಶರೀರವನ್ನೇ ನೋಡಿಕೊಳ್ಳೋಣ. ನಮ್ಮ ಶರೀರ ಅನೇಕ ರಾಸಾಯನಿಕ ದ್ರವಗಳಿಂದ ತುಂಬಿದೆ. ಹೌದಲ್ಲ? ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ನಮ್ಮ ಶರೀರ ಒಂದು ಕೆಮಿಸ್ಟ್ರಿ ಲ್ಯಾಬೊರೇಟರಿ, ಒಂದು ರಸಾಯನ ಶಾಸ್ತ್ರದ ಒಂದು ಪ್ರಯೋಗಶಾಲೆ ಅಂತ ಹೇಳ್ತಾ ಇರ್ತೇವೆ. ಯಾಕೆ? ಈ ಶರೀರದಲ್ಲಿ ಎಷ್ಟೊಂದು ರಸ ಉತ್ಪನ್ನವಾಗ್ತವೆ ಸ್ವಾಮಿ, ಎಷ್ಟೊಂದು ರಾಸಾಯನಿಕ ದ್ರವ ಇರುತ್ತೆ. ಅದೆಲ್ಲವೂ ಕೂಡ ಈ ಶರೀರದ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಈ ಎಲ್ಲ ಶರೀರದಲ್ಲಿ ಚಟುವಟಿಕೆ ಏನ್ ನಡೀತಾ ಇದೆ, ಈ ಉಸಿರಾಟ, ಎದೆಯ ಬಿಡಿತ, ನಾಡಿಗಳ ಮಿಡಿತ, ರಕ್ತ ಸಂಚಲನೆ, ಆ ಜೀರ್ಣ ಪ್ರಕ್ರಿಯೆಗಳು ಎಲ್ಲ ಏನ್ ನಡೀತಾ ಇದೆ ನೋಡಿ, ಇದೆಲ್ಲ ಪ್ರಕೃತಿ. ಹಾಗಾದ್ರೆ ಪುರುಷ ಯಾರು ಈ ಶರೀರದಲ್ಲಿ? ಪ್ರಾಣ ಇರುವವರೆಗೆ ಮಾತ್ರ ಇದೆಲ್ಲ ಚಟುವಟಿಕೆ. ಆ ಪ್ರಾಣವೇ ಪುರುಷ. ಪ್ರಾಣ ತೆಗೆದುಹಾಕ್ಬಿಡಿ ನೀವು ಶರೀರದಿಂದ, ಯಾವ ಚಟುವಟಿಕೆಯೂ ಇಲ್ಲ. ಹೃದಯ ನಿಂತೋಗಿದೆ, ರಕ್ತದ ಸಂಚಲನೆ ಸ್ತಬ್ಧ, ರಕ್ತ ಬಿಸಿಯಾಗಿದ್ದು ತಣ್ಣಗಾಗ್ಬಿಡುತ್ತೆ. ಪ್ರಾಣವೇ ಪುರುಷ. ಪ್ರಾಣದ ಅಸ್ತಿತ್ವದಲ್ಲಿ ಯಾವ ಚಟುವಟಿಕೆಗಳು ಶರೀರದಲ್ಲಿ ನಡೀತಾ ಇವೆ, ಅವೆಲ್ಲ ಪ್ರಕೃತಿ. ಹೀಗೆ ಪುರುಷ ಪ್ರಕೃತಿಗಳ ಸಂಗಮದಲ್ಲಿ ಎಲ್ಲವೂ ಕೂಡ ಉತ್ಪನ್ನವಾಗಿವೆ. ಇದರ ಬಗ್ಗೆ ಇನ್ನೂ ಕೂಡ ದೀರ್ಘವಾಗಿ ಚರ್ಚೆ ಮಾಡೋಣ ಮುಂದಿನ ವಾರ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುನಃ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್.